ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ಗೆ ಈಗ ನವಿಲಿನ ಸಂಕಷ್ಟ ಎದುರಾಗಿದೆ. ನವಿಲು ಗರಿಯಿಂದ ತಯಾರಿಸಿದಂತ ಹಾರವನ್ನ ಧರಿಸಿದ್ದಕ್ಕೆ ದೂರು ನೀಡಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಉಲ್ಲಂಘನೆ ಮಾಡಿರೋ ಆರೋಪ ಇದೆ. ನವಿಲು ಗರಿಯಿಂದ ತಯಾರಿಸಿರುವಂತಹ ಹಾರವನ್ನ ಧರಿಸಿದ್ರು. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ದೂರನ್ನ ನೀಡಿದ್ದಾರೆ. ನವಿಲು ಅಥವಾ ಅದರ ಅಂಗಾಂಶಗಳನ್ನ ಸಂಗ್ರಹಿಸೋ ಹಾಗಿಲ್ಲ, ಉಡುಗೊರೆ ರೂಪದಲ್ಲಿ ನೀಡೋದು ಸಹ ಅಪರಾಧ ಆಗತ್ತೆ. ಸಾರ್ವಜನಿಕವಾಗಿ ಮಾಜಿ ಸಚಿವರಿಂದ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ. ನವಿಲು ಗರಿ ಮೂಲ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳ ವಿರುದ್ಧ ಕ್ರಮಕ್ಕೆ ದಿನೇಶ್ ಕಲ್ಲಳ್ಳಿ ಸಾಮಾಜಿಕ ಕಾರ್ಯಕರ್ತ ಆಗ್ರಹಿಸಿದ್ದಾರೆ. ನೋಡಿ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಶಿವನಗೌಡ ನಾಯಕ್ ಮಾಜಿ ಸಚಿವ ನವಿಲು ಗರಿಯಿಂದ ತಯಾರಿಸಿದಂತಹ ಒಂದು ಬೃಹದಾಕಾರದ ಹಾರವನ್ನ ಹಾಕೊಂಡಿದ್ದಾರೆ. ಯಾರೋ ತಂದವರಿಗೆ ಹಾಕಿದ್ದಾದ್ರೂ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ನವಿಲಾಗ್ಲಿ ಅಥವಾ ನವಿಲಿಗೆ ಸಂಬಂಧಪಟ್ಟಂತಹ ಅದರ ಅಂಗಾಂಶಗಳಾಗ್ಲಿ, ನವಿಲು ಗರಿ ಆಗ್ಲಿ, ಇದ್ಯಾವುದನ್ನು ಕೂಡ ಬಳಸೋ ಹಾಗಿಲ್ಲ, ಸಂಗ್ರಹಿಸೋ ಹಾಗಿಲ್ಲ, ಶೇಖರಿಸೋ ಹಾಗಿಲ್ಲ. ಇದೆಲ್ಲವೂ ಕೂಡ ತಪ್ಪಾಗುತ್ತೆ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ತಪ್ಪಾಗುತ್ತೆ. ಅದರ ಉಲ್ಲಂಘನೆ ಆಗಿರೋದ್ರಿಂದ ದೂರನ್ನ ನೀಡಲಾಗಿದೆ. ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನೀಲಕಂಠ, ಶಿವನಗೌಡ ನಾಯಕ್ ಯಾವ ಕಾರಣಕ್ಕಾಗಿ ಅವರು ಆ ರೀತಿಯಾದಂತಹ ಒಂದು ಹಾರವನ್ನ, ನವಿಲಿನ ಹಾರವನ್ನ ಧರಿಸಿದ್ರು, ಅವ್ರಿಗೆ ಯಾರು ತಂದುಕೊಟ್ರು ಏನು ಅಂತ ಗೊತ್ತಾಗಿಲ್ಲ. ಸದ್ಯ ಇದರ ಅಪ್ಡೇಟ್ಸ್ ಏನಿದೆ, ಏನ್ ಕ್ರಮ ಆಗ್ತಾ ಇದೆ, ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಇದು? ನಿಜ ಸಿಂಧೂರ, ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು ಸಾಮಾನ್ಯ ಜನರಿಗೆ ಮಾದರಿ ಆಗ್ತಾರೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಜನಸಂಪರ್ಕದಲ್ಲಿ ಇರ್ತಕ್ಕಂತ ಜನಪ್ರತಿನಿಧಿಗಳು. ಈಗ ರಾಯಚೂರು ಜಿಲ್ಲೆಯ ದೇವದುರ್ಗ ಕ್ಷೇತ್ರದ ಮಾಜಿ ಸಚಿವ, ಮಾಜಿ ಶಾಸಕರಾಗಿರುವ ಕೆ ಶಿವನಗೌಡ ನಾಯಕ್ ಅವರು ಕಳೆದ 2 ದಿನಗಳ ಹಿಂದೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅಭಿಮಾನಿಗಳು ಅಲ್ಲಿ ನವಿಲುಗರಿಯ ಒಂದು ಹಾರವನ್ನ, ಅದು ಕೂಡ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ನವಿಲುಗರಿಯ ಆ ಹಾರವನ್ನ ತಂದು ಅವರಿಗೆ ಹಾಕಿ ಸನ್ಮಾನವನ್ನ ಮಾಡ್ತಾರೆ. ಆದ್ರೆ ಮಾಜಿ ಸಚಿವರಾಗಿರ್ತಕ್ಕಂಥ ಶಿವನಗೌಡ ನಾಯಕ್ ಅವರು ಇದನ್ನ ತಿರಸ್ಕರಿಸಿ ಅವರಿಗೆ ಬುದ್ಧಿ ಹೇಳಬೇಕಾಗಿತ್ತು. ಆದ್ರೆ ಆ ಒಂದು ಹಾರವನ್ನ ಹಾಕುವ ಮುಖಾಂತರ ಅಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದಾರ ಅನ್ನೋ ಒಂದು ಸಂದೇಶವನ್ನು ಕೂಡ ಈಗಾಗಲೇ ಸಾರ್ವಜನಿಕ ರವಾನಿಸಿದಂತಾಗಿದೆ. ಯಾಕಂತಂದ್ರೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಪ್ರಕಾರ ಅದರಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಿ ನವಿಲು, ಇದರ ಅಂಗಾಂಶಗಳನ್ನಾಗ್ಲಿ ಯಾವುದೇ ರೀತಿಯಾಗಿ ಶೇಖರಣೆ ಮಾಡೋದಾಗ್ಲಿ, ಅದರಿಂದ ಉಡುಗೊರೆಗಳನ್ನಾಗ್ಲಿ ಪಡೆಯೋದು ತಪ್ಪು ಮತ್ತು ಕೊಡೋದು ತಪ್ಪು ಅನ್ನೋ ಒಂದು ನಿಯಮ ಇರುವಂತ ಸಂದರ್ಭದಲ್ಲಿ ಇವರು ಈ ಒಂದು ಹಾರವನ್ನ ಸ್ವೀಕರಿಸಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಕಲ್ಲಳ್ಳಿ ಅವರು ಈಗಾಗಲೇ ಅರಣ್ಯ ಇಲಾಖೆಯ ಕಾರ್ಯದರ್ಶಿಗಳಿಗೆ ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು. ಜನಪ್ರತಿನಿಧಿಗಳಾಗಿ ಇಂಥವುಗಳನ್ನ ಅವಾಯ್ಡ್ ಮಾಡಬೇಕಾಗಿತ್ತು. ಬುದ್ಧಿ ಹೇಳುವಂತವರೇ ಇಂತಹ ಒಂದು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಇಂಥವುಗಳಿಗೆ ಪುಷ್ಟಿ ಕೊಟ್ರೆ ಇದು ಮತ್ತೊಬ್ಬರಿಗೆ ಮಾರ್ಗದರ್ಶನ ಆಗುತ್ತೆ, ಪ್ರೇರಣೆ ಆಗುತ್ತೆ. ಹಾಗಾಗಿ ಈ ಒಂದು ತಪ್ಪು ಮಾಡಿರುವಂತಹ ಶಾಸಕರ ವಿರುದ್ಧ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಅದ್ರ ಜೊತೆಗೆ ಆ ಹಾರವನ್ನ ಯಾರು ತಂದ್ರು, ಎಲ್ಲಿಂದ ತಂದ್ರು ಮತ್ತು ಆ ನವಿಲುಗರಿಗಳು ಎಲ್ಲಿಂದ ಬಂದು ಅನ್ನೋ ನಿಟ್ಟಿನಲ್ಲಿ ತನಿಖೆ ಮಾಡುವ ಮುಖಾಂತರ ಎಲ್ಲರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ನೀಲಕಂಠ, ನಿಮ್ಮೆಲ್ಲ ಮಾಹಿತಿಗಾಗಿ.